ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲ ಸ್ವಾಗತ. ನಾನೀಗ ಬಂದಿರೋವಂಥದ್ದು ಮಾಗಡಿ ರೋಡ್ ಬ್ಯಾಕ್ ಸೈಡಲ್ಲಿರೋ ಬ್ಯಾಡ್ರಳ್ಳಿಯಲ್ಲಿ. ಸೊ ಬ್ಯಾಡ್ರಳ್ಳಿಯಲ್ಲಿ ಹಳ್ಳಿ ಮನೆ ತಿಂಡಿ ಊಟ ಅಂತ ಒಂದು ಹೋಟೆಲ್ ಇದೆ ಆ್ಯಕ್ಚುಲಿ. ಸೊ ಆ ಹೋಟೆಲ್ ನೋಡಲಿಕ್ಕೆ ಈ ರೀತಿ ಇರುತ್ತೆ. ಸೊ ನಾನಿವಾಗ ಇಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ತಟ್ಟೆ ಇಡ್ಲಿ ಅದೆಲ್ಲ ತುಂಬ ಫೇಮಸ್ಸು. ಅದರಲ್ಲೂ ಚಿತ್ರಾನ್ನ, ಶಾವಿಗೆ ಬಾತ್ ಎಲ್ಲ ಮಾಡ್ತಾರಂತೆ. ಸೊ ಇದೊಂದು ರೆಕಮೆಂಡೆಡ್ ಪ್ಲೇಸ್ ಆಗಿತ್ತು ಆ್ಯಕ್ಚುಲಿ ನನಗೆ. ಸೊ ಹಾಗಾಗಿ ನಾನು ಇಲ್ಲಿ ಬಂದಿದ್ದೀನಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ತಾ ಹೋಗಿ. ಆಯ್ತಾ ಮಾಡ್ಕೊಳ್ಳಿ.
ಒಂದಿಲ್ಲ ಹಾಕ್ಕೊಡ್ತೀನಿ ಎರಡು ಹಾಂ ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್. ನಿರಂಜನ್ ಅಂತ. ಓಕೆ. ಸೊ ಯಾವಾಗ ಶುರು ಮಾಡಿದ್ದು ಸರ್ ಇದು ಸರ್, ನಾನು ಹೋಟೆಲ್ ಡಿಪಾರ್ಟ್ಮೆಂಟ್ ಬಂದು 11 ವರ್ಷ ಆಯಿತು. ನಾವು ಒಂದು ದೋಸೆ ಗಾಡಿ ನಡೆಸ್ತಿದ್ದೆವು ಗೌರ್ಮೆಂಟ್ ಸ್ಕೂಲ್ ಹತ್ರ, ಬ್ಯಾಟ್ರಳ್ಳಿ ಗೌರ್ಮೆಂಟ್ ಸ್ಕೂಲ್ ಹತ್ರ. ಓಕೆ. ಅದು 3 ವರ್ಷದಿಂದ ಕೊರೋನಾ ನಿಂತೋಯ್ತು. ಓಕೆ. ಇದು ಓಪನ್ ಮಾಡಿ 1.5 ವರ್ಷ ಆಯಿತು. 1.5 ವರ್ಷ. ಓಕೆ. ಸೊ ಏನೇನು ಮಾಡ್ತೀರಾ ಸರ್ ನಿಮ್ಮ ಹೋಟೆಲ್? ಸರ್, ಬೆಳಗ್ಗೆ ಹೊತ್ತು ಇಡ್ಲಿ, ಪೂರಿ, ಸೆಟ್ ದೋಸೆ, ಮಸಾಲೆ ದೋಸೆ, ಖಾಲಿ ದೋಸೆ, ಆನಿಯನ್ನು, ಪ್ಲೈನು, ರೈಸ್ ಬಾತು, ಚಿತ್ರಾನ್ನ, ಖಾರ ಬಾತು, ಕೇಸರಿ ಬಾತು, ಭಾನುವಾರ ಶಾವಿಗೆ ಬಾತ್ ಇರುತ್ತೆ. ಓಕೆ. ಮಧ್ಯಾಹ್ನ ಕೂಡ ಮಾಡ್ತೀರಾ? ಮಧ್ಯಾಹ್ನ ಇರುತ್ತೆ ಸರ್. ಮಧ್ಯಾಹ್ನ ಏನೇನು? ಉಪ್ಸಾರು, ಬಸ್ಸಾರು, ಮೊಸೊಪ್ಪು, ಓಕೆ, ಮುದ್ದೆ, ಓಕೆ, ಅನ್ನ ಸಾಂಬಾರು, ಓಕೆ, ಚಪಾತಿ, ಮೊಸರನ್ನ, ಮುದ್ದೂರು ವಡೆ, ಓಕೆ, ರವೆ ವಡೆ, ಈ ಥರ ವೆರೈಟಿ ಒಂದೊಂದು ದಿನ ಒಂದೊಂದು ವೆರೈಟಿ ಇರುತ್ತೆ. ಒಂದೊಂದು ದಿನ ಉಂಡೆ ಪಕೋಡ, ಹಾಂ ಹಾಂ, ಬೋಂಡ. ಹಾಂ ಹಾಂ. ಸೊ ಯಾವ ಸ್ಟಾರ್ ಹೋಟೆಲ್ಗೂ ಕಮ್ಮಿ ಇಲ್ಲ ಮೆನು ಇಲ್ಲಿ? ಕಮ್ಮಿ ಇಲ್ಲ ಸರ್. ಓಕೆ. ಸೊ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಫುಟ್ಪಾತ್ ರೇಟು 5 ಸ್ಟಾರ್ ಕ್ವಾಲಿಟಿ. ಓಕೆ. ಅಷ್ಟು ದಿನ ಒಂದೊಂದು ರೈಸ್ ಬಾತ್ ಇರುತ್ತೆ. ಟೊಮೊಟೊ ಬಾತು, ಮೆಂತ್ಯ ಬಾತು, ವೆಜ್ ಪಲಾವು, ವೆಜ್ ಬಿರಿಯಾನಿ, ಪಾಲಕ್ ಬಾತು, Okay. ಒಂದೊಂದು ದಿನ ಒಂದೊಂದು ವೆರೈಟಿ. ಒಂದೊಂದು ದಿನ ಒಂದೊಂದು ವೆರೈಟಿ. ಪುಳಿಯೋಗರೆ. ಓಕೆ. ಸಾಯಂಕಾಲ ಏನು ಮಾಡೋದಿಲ್ಲ? ಸಂಜೆ ಏನಿಲ್ಲ ಸರ್, ಬೆಳಗ್ಗೆ ಮಧ್ಯಾಹ್ನ ಎರಡು. ಬೆಳಿಗ್ಗೆ ಮಧ್ಯಾಹ್ನ ಟೈಮಿಂಗ್ಸ್ ಏನೇನಿದೆ ಸರ್? ಟೈಮಿಂಗ್ಸ್ ಬೆಳಗ್ಗೆ 6:30ಇಂದನೇ ಟಿಫನ್ ಸಿಗುತ್ತೆ. ಓಕೆ. ಮಧ್ಯಾಹ್ನ 4 ಗಂಟೆ. ಮಧ್ಯಾಹ್ನ 4 ಗಂಟೆವರೆಗೂ. 6:30ಇಂದ 12 ಗಂಟೆವರೆಗೂ ಟಿಫನ್. ಓಕೆ. 12ರಿಂದ 4 ಊಟ. ಸರ್, ಬರೀ 15 ರೂಪಾಯಿ ಇಡ್ಲಿ, 15 ರೂಪಾಯಿ ಇಡ್ಲಿ. ದೋಸೆ 40 ರೂಪಾಯಿ. ಓಕೆ. ಕೇಸರಿ ಬಾತ್ 30 ರೂಪಾಯಿ. ಹೈಯೆಸ್ಟ್ 40? ಹೈಯೆಸ್ಟ್ 40 ಸರ್. ಓಕೆ. ಊಟ ಎಲ್ಲ ಸರ್, 40 ರೂಪಾಯಿ ನಮ್ಮ ಹತ್ರ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಖಂಡಿತ ಹೊಟ್ಟೆ ತುಂಬ ಟಿಫನ್ ಮಾಡ್ಬೋದು. ಹಾಂ ಹಾಂ. ಓಕೆ. ಊಟ ಎಲ್ಲ ಸರ್? ಊಟ ಒಂದು ಮುದ್ದೆ 15 ರೂಪಾಯಿ. ಓಕೆ. ರೈಸ್ 30 ರೂಪಾಯಿ. ರೈಸ್ ಚಪಾತಿ 2ಕ್ಕೆ 30. ಓಕೆ. ಓಕೆ. ಸೊ ಈ ಒಂದು ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಜನಕ್ಕೆ? ಇದು BEL ಲೇಔಟ್, ಸೆಕೆಂಡ್ ಸ್ಟೇಜ್, ಓಕೆ. ದ್ವಾರಕವಾಸ ರಸ್ತೆ, ನಿಯರ್ ಆಯುರಾಶ್ರಮ. ಓಕೆ. ನಿಮ್ಮ ಹೋಟೆಲ್ ನೇಮ್ ಅಂತ ಹೇಳಿ? ಹಳ್ಳಿ ಮನೆ ತಿಂಡಿ ಊಟ. ಹಳ್ಳಿ ಮನೆ ತಿಂಡಿ ಊಟ. ಎವ್ರಿ ಸೋಮವಾರ ಪಾಯಸ ಫ್ರೀ ಇರುತ್ತೆ. ಎವ್ರಿ ಸೋಮವಾರ ಪಾಯಸ ಫ್ರೀ. ಅದರಿಂದ ಸ್ವಾಮಿಗಳ ಹೆಸರು ಹೇಳಿ ಎವ್ರಿ ಸೋಮವಾರ ಪಾಯಸ ಫ್ರೀ ಕೊಡ್ತೀವಿ. ಏಪ್ರಿಲ್ 1ನೇ ತಾರೀಕು ಶಿವಕುಮಾರ್ ಸ್ವಾಮಿಗಳು ಊಟದ ಹಬ್ಬದ ದಿನ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಫ್ರೀ ನಮ್ಮಲ್ಲಿ. ಬನ್ನಿ, ನಮ್ಮ ಹೋಟ್ಲಿಗೆ ಒಂದ್ಸರಿ ಟೇಸ್ಟ್ ನೋಡಿ, ಕ್ವಾಂಟಿಟಿ ಕ್ವಾಲಿಟಿ ನೋಡಿ, ಇಷ್ಟಪಡಿ. ಪ್ರತಿ ದಿನ 15 ಶೂಟಿಂಗ್ ಗಾಡಿ ಹೋಗುತ್ತೆ ನಮ್ಮ ಹತ್ರ. ಶೂಟಿಂಗ್ನವರು ಊಟ ತೊಗೊಂಡು ಹೋಗ್ತಾರೆ. ಊಟ ತಿಂಡಿ 15 ಜನ, ಹೆಚ್ಚು ಕಮ್ಮಿ ಧಾರಾವಾಹಿಯವರು ಒಂದು 5-6 ಜನ ಇರುತ್ತೆ. ಮತ್ತೆ ಪಿಕ್ಚರ್ನವರು ಒಂದು 10 ಜನನಾರು ಪಿಕ್ಚರ್ನವರು ಇರ್ತಾರೆ. ಪ್ರತಿ ದಿನ ಬೆಳಗ್ಗೆ 6:30ಗೆ ಅವ್ರದ್ದು ಶೂಟಿಂಗ್ನವ್ರದ್ದು ಹೋಗ್ತಾರೆ, ತಗೊಂಡು ಹೋಗ್ತಾರೆ. ನೀವು ಕಡಿಮೆ ಅಂದ್ರೆ ಒಂದು 3-4 ತಿಂಗಳಿಂದ ಬರ್ತಾ ಇದೀವಿ. ಇಲ್ಲೇ ಕ್ರಿಕೆಟ್ ಆಡಕ್ಕೆ ಹೋಗೋದು ನಾವು ಮಾಗಡಿ ರೋಡ್ ಹತ್ರ. ವಾರ ಬರ್ತೀವಿ. ಓಕೆ. ಸೂಪರ್ ಟೇಸ್ಟು ಚೆನ್ನಾಗಿದೆ. 10-20 ಜನ ಇಲ್ಲೇ ಬಂದು ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡು ಹೋಗೋದು. ಸೂಪರ್ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ ತಿಂದಿಲ್ಲ ಅಂದ್ರೆ ಅಲ್ಲಿಗೆ ಕ್ರಿಕೆಟ್ ಆಡಕ್ಕೆ ಆಗೋದಿಲ್ಲ.
ಓಕೆ. ವಡೆ, ಉದ್ದಿನ ವಡೆ, ಪೂರಿ, ಆಮೇಲೆ ರೈಸ್ ಬಾತು, ಚಿತ್ರಾನ್ನ, ಮಸಾಲೆ ದೋಸೆ, ಸೆಟ್ ದೋಸೆ, ಪೂರಿ, ಪಲ್ಯ ಎಲ್ಲ ಸೂಪರ್ ಆಗಿರುತ್ತೆ. ಚೆನ್ನಾಗಿದೆ ಸರ್. ಇವತ್ತೇನು ತೊಗೊಂಡಿದ್ದೀರಾ? ಇವತ್ತು ನಾವು ರೈಸ್ ಬಾತ್ ತಗೊಂಡು, ಓಕೆ. ವಡೆ ತಗೊಂಡು, ಆಮೇಲೆ ಶಾವಿಗೆ ಬಾತ್ ತಗೊಂಡು, ಓಕೆ. ಚೌಚೌ ಬಾತ್ ತಗೊಂಡು ಎಲ್ಲ ತಿಂದು ಎಲ್ಲ 10-15 ಜನ ನಾವು ಕೂತ್ಕೊಬಿಟ್ಟು ಎಲ್ಲ ಹಾಕ್ಕೊಂಡು ಅದೊಂಚೂರು ಎಲ್ಲ ಬರೀ ಚಿತ್ರಾನ್ನ ರೈಸ್ ಬಾತ್ ತಗೊಂಡು ತಿನ್ನಲ್ಲ, ಎಲ್ಲ ತಗೊಂಡ್ಬಿಟ್ಟು ಸ್ವಲ್ಪ ತಿನ್ಕೊಂಡು ಹೋಗೋದು. ಏನು ಮಿಸ್ ಮಾಡಿದ್ರೆ ತಿನ್ಕೊಂಡು ಹೋಗೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಸರ್ ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಡೇ 1 ಬರ್ತಾ ಇದ್ದೀನಿ ನಾನು. ಓಕೆ. ಸೊ ಫುಡ್ ವಿಷಯದಲ್ಲಿ ಹೇಳ್ದೆ ಮಾತಾ ಇರಲಿಲ್ಲ. ಓಕೆ. ರೇಟ್ ವೈಸಲ್ಲಿ ಯಾರು ಕಾಂಪಿಟೇ ಮಾಡೋಕ್ಕಾಗಲ್ಲ. ಅಂಡ್ ಇವು ಓನರ್ಸ್ ಇಬ್ಬರು ಗಂಡ ಹೆಂಡತಿ ಇಬ್ಬರೂ ದೇ ಆರ್ ಸೋ ಕೋಆಪರೇಟಿವ್ ಅಂಡ್ ದೇ ಆರ್ ಸೋ ಹಂಬಲ್. ಓಕೆ. ಸೊ ನಮ್ಮ ಮನೇಲೂ ಹೆಚ್ಚು ಕಮ್ಮಿ ಒಂದೊಂದ್ಸಲ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಇಲ್ಲಿ ಆಗಲ್ಲ. ಇಲ್ಲಿ ಡೈಲಿ ನಮ್ಮ ಮನೆ ಇಲ್ಲಿಂದ 100 ಮೀಟರ್ಸ್ ಆಗುತ್ತೆ. ಅದೇ ಫಸ್ಟ್ ಸ್ಟಾಪ್ ಅಲ್ಲಿ ತಿಂಡಿ ತಿನ್ಕೊಂಡ್ಬಂದಿದ್ರು, ಇಲ್ಲೊಂದ್ಸಲ ತಿಂಡಿ ತಿನ್ಕೊಂಡು ಹೋದ್ರೇನೆ ನಮ್ಗೆ ಇದಾಗೋದು. ಇಡ್ಲಿ ವಡೆ ಅಂತೂ ಕ್ಲಾಸ್ ನಂಬರ್ 1 ಇದೆ. ಬೇರೇನೂ ಎಲ್ಲ ಅಷ್ಟೇ ತುಂಬ ಕಾಂಪಿಟೇಟಿವ್ ಪ್ರೈಸಸ್. ಆ ಥರ ನೋಡ್ಕೊಡೋದು ಅಂತೇಳಿ ಹೇಳ್ತಲ್ಲ, ಹಾಗೆ ನಮ್ಮ ಮನೇಲೂ ಒಂದೊಂದ್ಸಲ ನಾವು ಕಾಂಪೀಟ್ ಮಾಡಬೇಕಾಗುತ್ತೆ. ಆ ಸ್ಟೇಜ್ ಆಗಿದೆ. ಓಕೆ ಸರ್ ನಾನು ಅಣ್ಣನ ಹತ್ರ ಬಂದು ಹೆಚ್ಚು ಕಮ್ಮಿ ಈಗ 4 ವರ್ಷದ ಮೇಲೆ ಆಯಿತು. 4 ವರ್ಷ. 4 ವರ್ಷದ ಮೇಲೆ ಆಯಿತು. ಓಕೆ. ಸೊ ನೀವು ದೋಸೆ ಮಾಸ್ಟರಾ? ಹೌದು ಸರ್, ದೋಸೆ ಮಾಸ್ಟರ್. ಸೊ ಏನೇನು ಥರ ದೋಸೆ ಹಾಕ್ತೀರಾ? ಸರ್ ಮಸಾಲೆ ದೋಸೆ, ಸೆಟ್ ದೋಸೆ, ಖಾಲಿ ದೋಸೆ, ಪ್ಲೇನ್ ದೋಸೆ, ಆನಿಯನ್ ದೋಸೆ, ರವಾ ದೋಸೆ, ರಾಗಿ ದೋಸೆ, ಪೇಪರ್ ಮಸಾಲ, ಪೇಪರ್ ಪ್ಲೇನು, ಬೆಣ್ಣೆ ದೋಸೆ. ಓಕೆ. ವೆರೈಟಿ ಇರುತ್ತೆ, ಯಾವ ರೀತಿ ಕೇಳ್ತಾರೆ ಆ ರೀತಿ ಹಾಕ್ಕೊಡ್ತೀವಿ ಅದ್ರಲ್ಲಿ. ಆ ಥರ ಹಾಕ್ಕೊಡ್ತೀರಾ? ಎಲ್ಲ ತುಪ್ಪದ ದೋಸೆ ಅಂತ ಹಾಂ, ಕೇಳ್ತಾರೆ. ತುಪ್ಪ ದೋಸೆ ಹಾಕ್ತೀವಿ, ಗೀ ದೋಸೆ ಹಾಕ್ತೀವಿ, ಗೀ ಖಾಲಿ ಹಾಕ್ತೀವಿ. ಓಕೆ. ಹ್ಞೂ ಕಲಿಸ್ತೀರಾ? ಇದು ವಡೆಗ ಉದ್ದಿನ ವಡೆಗೆ. ನೀವು ಎಷ್ಟು ವರ್ಷದಿಂದ ಹಿಂಗೆ ಕೆಲಸ ಮಾಡ್ತಾ ಇದ್ದೀರಾ? ಎಲ್ಲಿ ಇಲ್ಲಿ ಬಂದು 1 ವರ್ಷ ಆಯಿತು. ಹೌದಾ? ನೀವು ಬರೀ ವಡಾ ಮಾಸ್ಟರಾ? ಎಲ್ಲ ಐಟಮ್ ನಾವೇ ಮಾಡೋದು. ಎಲ್ಲ ಐಟಮ್ ಮಾಡ್ತೀರಾ? ಮೇನ್ ನೀವೇನಾ? ಓಕೆ. ಎಷ್ಟು ವಡೆ ಮಾಡ್ತೀರಾ ಸರ್ ದಿನಕ್ಕೆ? ದಿನಕ್ಕೆ ಒಂದು 500ರಿಂದ 600. ಇಡ್ಲಿಗೆ ಬರೀ ಉದ್ದಿನ ವಡೆನಾ ಅಥವಾ ಮಸಾಲ ವಡೆ? ಉದ್ದಿನ ವಡೆ. ಬರೀ ಉದ್ದಿನ ವಡೆ. ಮಸಾಲ ವಡೆ? ಮಸಾಲೆ ವಡೆ ಒಂದು 400-500 ವಡೆ. 400-500 ವಡೆ. ಇವಾಗ ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಓಕೆ. ಚೆನ್ನಾಗಿದೆ, ಟೇಸ್ಟ್ ಇದೆ. Okay. ನಾವು ಬರ್ತಾ ಇದ್ದೀವಿ, ನಾವು ಫ್ಯಾಮಿಲಿ ಎಲ್ಲ ಬರ್ತೀವಿ ಇಲ್ಲಿ. ಹಾ. ಭಾನುವಾರ ಚೆನ್ನಾಗಿರ್ತದೆ. ಮನೇಲಿ ಮಾಡ್ಕೊಳ್ಳೋಕ್ಕೆ ಭಾನುವಾರ ಒಂದು ರೆಸ್ಟ್ ಇರ್ತದೆ ಮನೆಗೆ. ಹೌದು. ಫ್ಯಾಮಿಲಿಗೆ ರೆಸ್ಟ್ ಕೊಡೋಣ ಅಂತೇಳಿ ನಾನು, ನಮ್ಮ ಮನೆಯವರು, ನಮ್ಮ ಮಗಳು, ಅಳಿಯೆಲ್ಲ ಬರ್ತಾ ಇದ್ದೀವಿ ಸರ್. ಸಾಂಬಾರಾ? ಸಾಂಬಾರು. ಓಕೆ. ಚಟ್ನಿ, ಮೊಸರು ಬಜ್ಜಿ, ಓಕೆ. ಸಾಗು, ಅದು ಪಲಾವ್. ಸೊ ಈಗ ನಾನು ಇಲ್ಲಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಎಲ್ಲ ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿರೋವಂಥದ್ದು ವಡೆ, ಶಾವಿಗೆ ಬಾತ್, ಕೇಸರಿ ಬಾತ್, ಉಪ್ಪಿಟ್ಟು ಮತ್ತು ಇಲ್ಲಿ ಪಲಾವ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಸ್ಮಾಲ್ ಮಿನಿ ದೋಸೆ ತೊಗೊಂಡಿದ್ದೀನಿ ನಾನು. ಫಸ್ಟ್ ನಾನು ದೋಸೆ ಟೇಸ್ಟ್ ಮಾಡೋಣ ಅಂತ ಇದ್ದೀನಿ. ದೋಸೆನ ಟೇಸ್ಟ್ ಮಾಡೋಣ. ಸ್ವಲ್ಪ ಆಲೂಗಡ್ಡೆ ಹಚ್ಕೊಂಡು ಪಲ್ಯನ ಸಖತ್ತಾಗಿದೆ ಆ್ಯಕ್ಚುಲಿ. ಏನಂದರೆ ಈ ದೋಸೆ ಕ್ರಿಸ್ಪಿನೆಸ್ ಇದೆಯಲ್ಲ, ತುಂಬ ಹೆವಿ ಕ್ರಿಸ್ಪಿನೆಸ್ ಇಲ್ಲ, ಮೀಡಿಯಮ್ ಆಗಿದೆ. ಚಟ್ನಿ ಒಂದು ಸ್ವಲ್ಪ ಸ್ಪೈಸಿ ಇರೋದ್ರಿಂದ ಸಖತ್ ಕಿಕ್ ಕೊಡುತ್ತೆ. ಸೊ ಈಗ ವಡೆ ಟೇಸ್ಟ್ ನೋಡು ಒಂದು ಟೈಮ್. ವಡೆನೂ ಅಷ್ಟೇ ಫುಲ್ ಕ್ರಿಸ್ಪಿಯಾಗಿದೆ. ಸಾಂಬಾರಲ್ಲಿ ಡಿಪ್ ಮಾಡಿಬಿಟ್ಟು ವಡೆ ಟ್ರೈ ಮಾಡೋ ಟೈಮ್ ಇವಾಗ. ಆ ಸಾಂಬಾರು ಸ್ವೀಟ್ನೆಸ್ಗೆ ವಡೆ ಸಖತ್ತಾಗಿದೆ. ಈಗ ಶಾವಿಗೆ ಬಾತ್ ನೋಡೋಣ. ಇದೆ ಕೇಸರಿ ಬಾತ್ ಕೂಡ ನೋಡೋಣ. ಇಲ್ಲಿ ನೋಡ್ಬೋದು ಗೋಡಂಬಿ ಎಲ್ಲ ಇದೆ ಇಲ್ಲಿ ಆ್ಯಕ್ಚುಲಿ.